ನೋಡಿದ್ರಾ ಎಷ್ಟು ಎತ್ತರವಾಗಿದೆ. ನಿಮ್ಮ ಕೆಲಸಗಳು ಏನಾರ ಒಳ್ಳೆಯ ಕೆಲಸ ಆಗಬೇಕಂದ್ರೆ ಇಲ್ಲಿಗೆ ಬಂದು ಅವರ ಅರಿಕೆಗಳನ್ನು ತೀರಿಸಿ ಅವ್ರು ಏನೇ ಇದು ಮಾಡಿಕೊಂಡ್ರು ಮುಗಿದು ಅರಿಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತು ಬಂದು ಅವ್ರ ಕೆಲಸ ಆದಮೇಲೆ ಅವ್ರ ಅರಿಕೆಗಳನ್ನು ತೀರಿಸ್ತಾರೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ದೇವ್ರ ದರ್ಶನ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಮಾಡಿ ಎಷ್ಟು ಜನ ಇದ್ದಾರೆ ಅಂತ ಹೋಗೋಣ. ನಾವು ದರ್ಶನಕ್ಕೆ ಹೋಗೋಣ. ದರ್ಶನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಇಲ್ಲಿ ಭಕ್ತಾದಿಗಳು. ಭಕ್ತಾದಿಗಳಿಗೆ ಬಂದು ಅವರ ಅರಿಕೆಗಳನ್ನು ತೀರಿಸಿ ಅರಿಕೆಗಳು ಎತ್ಕೊಂಡು ಹೋಗ್ತಾರೆ. ಆಮೇಲೆ ಬಂದು ಅವರ ಅರಿಕೆಗಳನ್ನೆಲ್ಲ ತೀರಿಸ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ ಸ್ನೇಹಿತರೆ. ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ. ಅಮ್ಮನವ್ರ ದರ್ಶನ ಮಾಡಿಕೊಂಡು ನಾವು ಇವಾಗ ಹೋಗ್ತಿದ್ದೀವಿ. ಅಮ್ಮವ್ರ ದರ್ಶನ ಮಾಡಿ ಕಾಟೇರಮ್ಮ ದೇವಿಯ ದರ್ಶನ ಇದೆ ತೆಗಿತಾ ಇಲ್ಲ ಬಿಡಿ. ಕಾಟೇರಮ್ಮನ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಅಮ್ಮನವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ನೋಡಿ ಹೋಗೋಣ ಕಾಟೇರಮ್ಮನ ನೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಕಾಟೇರಮ್ಮನ ದೇವಸ್ಥಾನ. ಹೊಸಕೋಟೆಯಿಂದ 8 ಕಿಲೋಮೀಟ್ರು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ದೇವಸ್ಥಾನದಲ್ಲಿ ಜನ ಯಾವ ಥರ ಇದ್ದಾರೆ, ಏನು ಅಮ್ಮನ ಭಕ್ತಿ ಯಾವ ಥರ, ಭಕ್ತಾದಿಗಳು ಯಾವ ಥರ ಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀವಿ. ಸಾಗರ ರೀತಿಯಲ್ಲಿ ಇದ್ದಾರೆ ಸ್ನೇಹಿತರೆ ಜನಗಳು. ನೋಡಿ ಯಾವ ಥರ ಕ್ಯೂವಲ್ಲಿದ್ದಾರೆ. ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲು ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ತೋರಿಸ್ತೀನಿ ಸ್ನೇಹಿತರೆ. ನಡೀರಿ ಮುಂದೆ ವಿಡಿಯೋ ಹೋಗೋಣ. ಯಾವ ಥರ ಇದೆ ಅನ್ನೋದು ತೋರಿಸೋಣ ಅಮ್ಮನವರ ಜಾಗವನ್ನು. ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ. ಜನ ಜಾತ್ರೆ ಇದೆ ನೋಡಿ. ಭಾನುವಾರದ ದಿನ ಯಾವ ಥರ ಇದೆ ಕಾಟೇರಮ್ಮನ ಸನ್ನಿಧಿಗೆ ಹೋಗೋಣ. ನೋಡಿ ಅಮ್ಮನವರ ವಿಗ್ರಹ ಯಾವ ಥರ ಇದೆ ಅಂತ ಅಮ್ಮನವರ ವಿಗ್ರಹನ ತೋರಿಸ್ತೀನಿ. ಇಲ್ಲಿ ನೋಡಿ ಅವರವರ ಅರಿಕೆಗಳನ್ನು ಕಟ್ಟಿಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ಹಾಗೆ ಅಮ್ಮನವರ ಇದು ತೋರಿಸ್ತೀನಿ ನೋಡಿ. ಭಕ್ತಾದಿಗಳೆಲ್ಲ ಬಂದು ಎಷ್ಟು ಜನ ಇದ್ದಾರೆ ನೋಡಿ ಸ್ನೇಹಿತರೆ. ಮುಂದೆ ಹೋಗೋಣ. ಮುಂದೆ ಹೋಗಿ ಅಮ್ಮನವ್ರನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಎಷ್ಟಿದೆ ಅಮ್ಮನವ್ರ ಪೂಜೆ ನೋಡಿ ಯಾವ ಥರ ಇದೆ ನೋಡಿ. ಏನೆಲ್ಲ ಚೀಟಿಗಳು ಕಟ್ಬಿಟ್ಟು ಇದು ಮಾಡ್ತಾರೆ ಭಕ್ತಾದಿಗಳು ಬಂದು. ನೋಡಿ ಅಮ್ಮನವರ ವಿಗ್ರಹ ಹೆಂಗಿದೆ, ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ ವಿಗ್ರಹನ. ಅಮ್ಮವಾರ ವಿಗ್ರಹ ಹತ್ರ ಹೋಗೋಣ. ಹತ್ರವಾಗಿ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಎಷ್ಟು ಸುಂದರವಾಗಿದೆ ಅಮ್ಮನವರ ವಿಗ್ರಹ. ಇಲ್ಲಿ ಒಂದು ಅದ್ಭುತ ಏನಂದರೆ ಸ್ನೇಹಿತರೆ, ಇಲ್ಲಿ ಕಾಸು ಚೇಂಜ್ ಅಂಟಿಸಿದರೆ ನಿಮ್ಮ ಕೆಲಸ ಏನಿದೆ ಆಗತ್ತೆ ಅನ್ನೋದಾದರೆ ಅಂಟುತ್ತೆ, ಇಲ್ಲ ಅಂದರೆ ಅಂಟಲ್ಲ. ಆ ಥರ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಅಮ್ಮನವ್ರನ್ನ ಎಷ್ಟು ಸ್ನೇಹಿತರೆ, ಎಷ್ಟು ಜನ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಜನ ಹೆಂಗೆ ತುಂಬಿದರೆ ಭಕ್ತಾದಿಗಳು ನೋಡಿ ಸ್ನೇಹಿತರೆ. ಎಷ್ಟು ಜನ ಇದ್ದಾರೆ, ತುಳುಕ್ತಿದೆ ಜನ ಭಕ್ತಾದಿಗಳ ಸಾಗರ. ನಿಜವಾಗ್ಲೂ ಭಾರಿ ಹೆಮ್ಮೆ ಅನಿಸ್ತದೆ. ನಮ್ಮ ಹೊಸಕೋಟೆಯಲ್ಲಿ ಕಂಬ್ಳಿಪುರ ಅಲ್ಲಿ ಬನ್ನಿ, ಒಂದು ಸತಿ ಬಿಡುವು ಮಾಡಿಕೊಂಡು ಈ ಕಡೆ ಬನ್ನಿ ನೋಡಿ. ಎಷ್ಟು ಭಕ್ತಾದಿಗಳು, ಅವರಿಗೆಲ್ಲ ಕೆಲಸಗಳು ಕಾರ್ಯಗಳು ಎಲ್ಲ ಒಳ್ಳೊಳ್ಳೆಯ ಕೆಲಸಗಳು ಆಗ್ತಾಯಿದೆ. ಹಾಗಾಗಿ ಇಷ್ಟು ಒಂದು ಭಕ್ತಾದಿಗಳು ಬಂದು ಹೆಂಗೆ ದರ್ಶನಕ್ಕೆ ತುಂಬಿದ್ದಾರೆ ನೋಡಿ. ನಿಜವಾಗ್ಲೂ ಈ ಧರ್ಮಸ್ಥಳದಲ್ಲಿ ಕ್ಯೂವಲ್ಲಿ ಇಷ್ಟು ಜನ ನೋಡಿಲ್ಲ ನಾನು. ಅಷ್ಟು ಜನ ಇದ್ದಾರೆ ಸ್ನೇಹಿತರುಗಳಲ್ಲಿ. ಅಮ್ಮನವರ ಕಾಟೇರಮ್ಮನವರ ದರ್ಶನಕ್ಕಾಗಿ ಎಷ್ಟು ಜನ ಇದ್ದಾರೆ ನೋಡಿ. ಎಷ್ಟು ಜನ ತುಳುಕ್ತಿದ್ದಾರೆ ಹಂಗೆ ನೋಡಿ ಸ್ನೇಹಿತರೆ. ಅಮ್ಮನವರ ವಿಗ್ರಹ ನೋಡಿದ್ರ ಎಷ್ಟು ಎತ್ತರವಾಗಿದೆ. ನಿಮ್ಮ ಕೆಲಸಗಳು ಏನಾರ ಒಳ್ಳೆಯ ಕೆಲಸ ಆಗಬೇಕಂದ್ರೆ ಇಲ್ಲಿಗೆ ಬಂದು ಅವರ ಅರಿಕೆಗಳನ್ನು ತೀರಿಸಿ ಅವ್ರು ಏನೇ ಇದು ಮಾಡಿಕೊಂಡ್ರು
ಮುಗಿದು ಹರಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತು ಬಂದು ಅವ್ರ ಕೆಲಸ ಆದಮೇಲೆ ಅವ್ರ ಹರಕೆಗಳನ್ನು ತೀರಿಸ್ತಾರೆ. ಹಾಗಾಗಿ ಎಷ್ಟು ಜನ ಇದ್ದಾರೆ ನೋಡಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊಂಡ್ಬಂದು ದೇವ್ರ ದರ್ಶನ ಮಾಡಿ ಎಷ್ಟು ಜನ ಇದ್ದಾರೆ ಅಂತ. ಹೋಗೋಣ, ನಾವು ದರ್ಶನಕ್ಕೆ ಹೋಗೋಣ, ದರ್ಶನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಅವರ ಹರಕೆಗಳನ್ನು ತೀರಿಸಿ ಹರಕೆಗಳು ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಬಂದು ಅವರ ಹರಕೆಗಳನ್ನೆಲ್ಲ ತೀರಿಸ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದು ಎಷ್ಟು ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಅಂತ ನೋಡಿ ಸ್ನೇಹಿತರೆ. ಕ್ಯೂ ಅಲ್ಲಿ ಸುತ್ತು ಹೋಗಬೇಕು. ಎಷ್ಟು ಕ್ಯೂ ಇದೆ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಜನಸಾಗರ, ಅಮ್ಮನ ಪವಾಡ, ಕಾಟೇರಮ್ಮನ ಪವಾಡ ನೋಡಿ ಎಷ್ಟು ಜನ ಸೆಳೆದಿದೆ ಅಂತ. ಅಮ್ಮನ ಪವಾಡ ಆಗಿದೆ. ಇಲ್ಲಿ ಕಾಟೇರಮ್ಮನ ಹತ್ರ ಬಂದರೆ ನೀವು 100% ನಿಮ್ಮ ಕೆಲಸ ಆಗತ್ತೆ ಅಂತ ಹೇಳೋದು. ಅದಕ್ಕೆ ಹರಕೆಗಳು ಕಟ್ಟಿಬಿಟ್ಟು ಹೋಗ್ತಾರೆ. ಹರಕೆಗಳೆಲ್ಲ ತೀರಿದ ಮೇಲೆ ಬಂದು ಅದು ಏನು ಅಂದ್ಕೊಂಡಿರ್ತಾರೋ ಅದನ್ನು ತೀರಿಸ್ತಾರೆ. ನೋಡಿ ಆಲದ ಮರವನ್ನು ಇವತ್ತೇನು 12:30 1 ಗಂಟೆ ಆಗುತ್ತೆ ದರ್ಶನ ಮಾಡೋಕ್ಕಮ್ಮ ಅವ್ರದ್ದು. ಎಲ್ಲ ಕ್ಯೂವಲ್ಲಿದ್ದಾರೆ. ಈ ಕ್ಯೂ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಾವು ದರ್ಶನ ಮಾಡೋದು. ನೋಡಿ ಎಷ್ಟು ಜನ ಇದೆ ಇನ್ನು ಕ್ಯೂ. ಇನ್ನೊಂದು ಸ್ನೇಹಿತರೆ ಏನಂದರೆ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೋಷ ಏನಾರು ಇದ್ದರೆ ಆ ದೋಷ ಪರಿಹಾರ ಮಾಡ್ತಾರೆ. ಇಲ್ಲಿ ನೋಡಿ ದೋಷ ಪರಿಹಾರಗಳು ಮಾಡ್ತಿದ್ದಾರೆ. ದೋಷ ಏನೇ ಇದ್ದರೂ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ. ಈ ಥರ ಇದೆ ಇಲ್ಲಿ ನೋಡಿ. ಅಮ್ಮನವ್ರ ಪವಾಡ ಎಷ್ಟು ಜನ ಸೇರಿದೆ ಅಂತ. ಜನ ಜಾತ್ರೆ ನಾವು ಅಮ್ಮನವ್ರ ದರ್ಶನ ಮಾಡೋದು ಯಾವಾಗಪ್ಪ? ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ. ಅಮ್ಮನವ್ರ ದರ್ಶನ ಮಾಡಿಕೊಂಡು ನಾವು ಇವಾಗ ಹೋಗ್ತಿದ್ದೀವಿ. ಅಮ್ಮವ್ರ ದರ್ಶನ ಮಾಡಿ ಕಾಟೇರಮ್ಮ ದೇವಿಯ ದರ್ಶನ. ಕಾಟೇರಮ್ಮ ಇದೆ ತೆಗಿತಾ ಇಲ್ಲ ಬಿಡಿ. ಕಾಟೇರಮ್ಮನ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಅಮ್ಮನವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಹೋಗೋಣ ಕಾಟೇರಮ್ಮನ ನೋಡಿ ಸ್ನೇಹಿತರೆ, ಹೊರಗಡೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಕಾಯಿಗಳು ತೊಗೊಂಡೆಲ್ಲ ಕಟ್ತಾರೆ, ದರ್ಶನ ಮಾಡಿ. ಇಲ್ಲಿ ಚೀಟಿಗಳೆಲ್ಲ ಕೊಡ್ತಾರೆ, ಪ್ರಸಾದ. ಕಾಟೇರಮ್ಮನ ಫೋಟೋಗಳು ಮತ್ತು ದರ್ಶನ ಪ್ರಸಾದ ಸಿಗೋ ಜಾಗ. ನೀವೇನು ಖರೀದಿ ಮಾಡ್ಕೊಂಡು ತೊಗೋಬೋದು. ಇಲ್ಲಿ ಶ್ರೀ ಅಮ್ಮನವರ ಶಕ್ತಿಪೀಠ ಕಬಳಿಪುರ ಮಂತ್ರ ಚೀಟಿ ಮತ್ತು ತಡೆಕಾಯಿ ದೊರೆಯುವ ಸ್ಥಳ. ಇಲ್ಲಿ ಬಂದವರು ಇಲ್ಲಿ ಕಾಯಬೇಕಾದ್ರೆ ಮಂತ್ರ ಚೀಟಿಗಳು ನೀವು ಎಷ್ಟು ವಾರ ತಿರುಗಬೇಕು ಅನ್ನೋದಕ್ಕೆ ಇಲ್ಲಿ ಚೀಟಿಗಳು ಕಾಯಿಗಳು ಕೊಡ್ತಾರೆ ನಿಮಗೆ. ನೋಡಿ ಬನ್ನಿ ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ಅಮ್ಮನವ್ರ ಪವಾಡ ಎಷ್ಟಿದೆ, ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ ಕಾಯಿನ್ಗಳೆಲ್ಲ ಅಂಟಿಸೋ ಜಾಗ ಇದೆ ದೇವರಿಗೆ. ಅವ್ರು ಏನೇನು ಅಂದ್ಕೊಳ್ತಾರೆ ಅದನ್ನು ಕಾಯಿ ನೋಡಿ ಅವರು ಹರಕೆಗಳೆಲ್ಲ ತೀರಿಸ್ತಿದ್ದಾರೆ. ಎಷ್ಟು ಬಿಸಿಲಿದೆ, ಬಿಸಿಲಲ್ಲೂ ಎಷ್ಟು ಇದು ಮಾಡ್ತಿದ್ದಾರೆ ಜನಗಳು ನೋಡಿ ಸ್ನೇಹಿತರೆ. ಜನ ನಾನು ಎಲ್ಲೂ ನೋಡಿಲ್ಲ ಸ್ನೇಹಿತರೆ, ಇಷ್ಟು ಜನ ನೋಡಿ. ಅಮ್ಮನವರ ಶಕ್ತಿಪೀಠ ಇದು, ಮಹಾಶಕ್ತಿಪೀಠ ನೋಡಿ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಇಲ್ಲಿ. ಮತ್ತು ಜನಗಳು ನೋಡಿ ಸ್ನೇಹಿತರೆ, ಎಷ್ಟು ಜನ ಇದೆ. ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದು 1.5 ಗಂಟೆ ಆಯಿತು ಕ್ಯೂವಲ್ಲಿ ಅಮ್ಮನವ್ರು ಇದು ಮಾಡೋಕ್ಕೆ, ದರ್ಶನ ಮಾಡಲಿಕ್ಕೆ. ಅಮ್ಮನವ್ರ ದರ್ಶನ ಎಲ್ಲ ಆಯಿತು ನೋಡಿ. ಎಷ್ಟು ಸುಂದರವಾಗಿದೆ ಅಮ್ಮನವ್ರ ದರ್ಶನ. ಹಾಗಾಗಿ ಬನ್ನಿ, ಇಲ್ಲಿ ನಿಮ್ಮ ಏನೇ ಕಷ್ಟಗಳಿದ್ರು ಅಮ್ಮನವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ದೃಷ್ಟಿ ತೆಗಿತಿದ್ದಾರೆ. ಇಲ್ಲಿ ದೃಷ್ಟಿ ತೆಗೆದು ಅವ್ರ ದೃಷ್ಟಿಗಳೆಲ್ಲ ತೆಗೆದು ಅವ್ರ ಚೀಟಿಗಳೆಲ್ಲ ಏನೇನು ಕಟ್ಟಿರ್ತಾರೆ ಅದು ನೋಡಿ.
ಅಮ್ಮನವರ ಎಲ್ಲ ದೀಪಗಳನ್ನು ಹಚ್ಚಿ ಅವರ ಹರಕೆಗಳನ್ನು ಎಲ್ಲ ಈಡೇರಿಸ್ತಿದ್ದಾರೆ ಇಲ್ಲಿ ಹೋಮಕುಂಡದ ಹತ್ರ. ಕೆಲವರು ದೀಪ ಬೆಳಗ್ತಾರೆ, ಲಿಂಬೆ ಹಣ್ಣಿನ ದೀಪ, ಬೆಲ್ಲದ ಹಚ್ಚಿನ ದೀಪ ಎಲ್ಲ ಹಚ್ಚಿ ನೋಡಿ ಎಲ್ಲ ಎಷ್ಟು ಜನ ಬರ್ತಾರೆ ನೋಡಿ ಸ್ನೇಹಿತರೆ. ಎಲ್ಲ ಕಷ್ಟಗಳಿಗೆ ಕೇಳಿ ಬಂದವರಿಗೆ ಅಮ್ಮ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಇನ್ನೊಂದು ಸ್ನೇಹಿತರೆ ಇಲ್ಲಿ ಬನ್ನಿ ಹೋಗೋಣ ಮುಂದೆ. ಇಲ್ಲಿ ಜನ ನೋಡಿ ಸ್ನೇಹಿತರೆ ಎಷ್ಟಿದೆ ಇಲ್ಲಿ. ಇಲ್ಲಿ ಅವರವ್ರ ಕೆಲಸಗಳಾದ್ಮೇಲೆ ಇಲ್ಲೊಂದು ಜಾಗ ಇದೆ, ಚೀಟಿಗಳು ಅದೆಲ್ಲ ಕಟ್ಟೋದು. ಚೀಟಿಗಳೆಲ್ಲ ಕಟ್ಬಿಟ್ಟು ಅವರೆಲ್ಲ ಕಷ್ಟಗಳನ್ನು ತೀರಿಸಿದೆ ಅಮ್ಮ. ಹಾಗಾಗಿ ಅವರ ಹರಕೆಗಳನ್ನು ತೀರಿಸ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ ಬೀಗುಗಳು ಎಷ್ಟಿದೆ ನೋಡಿ. ಅಮ್ಮನವರ ಸ್ನೇಹಿತರೆ ಎಷ್ಟು ಅದ್ಭುತ ಅಂದರೆ ಇಲ್ಲಿ ಇನ್ನೊಂದು ಸ್ನೇಹಿತರೆ ಇಲ್ಲಿ ನೋಡಿ ಆಲದ ಮರದಲ್ಲಿ ತೆಂಗಿನಕಾಯಿ ಕಟ್ಟೋದು ನೋಡಿ ಎಷ್ಟಿದೆ ಅಂತ. ನೋಡಿ ಸ್ನೇಹಿತರೆ ಈ ಥರ ಇದೆ ಇಲ್ಲಿ ಕಾಟೇರಮ್ಮನ ದೇವಸ್ಥಾನ. ಒಂದು ಸತಿ ಬಂದು ದರ್ಶನ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ. ಅಲ್ಲಿಂದಲೇ ಕೈ ಮುಗಿರಿ. ನಿಮ್ಮ ಬಂಧು ಬಳಗದವರು ಮತ್ತು ನಿಮ್ಮ ಕುಟುಂಬದವರಿಗೆ ಕಾಟೇರಮ್ಮ ಆಶೀರ್ವಾದ ಮಾಡಲಿ. ನೋಡಿ ಸ್ನೇಹಿತರೆ ಎಲ್ಲ ಈ ಕಾಯಿಗಳು ಕಟ್ಟಿರೋದು ಆಲದ ಮರಕ್ಕೆ. ಜನ ಜಾತ್ರೆ ನೋಡಿ ಸ್ನೇಹಿತರೆ, ಯಾವಾಗ ನೋಡಿ ಬೆಳಿಗ್ಗೆಯಿಂದ ಇದೇ ಥರ ಇದೆ ಜನ. ನಾವು ನೋಡ್ತಾ ಇದ್ದೀವಿ ನೋಡಿ, ಬೆಳಿಗ್ಗೆಯಿಂದ ಜಾತ್ರೆ ಥರ ಇದೆ ಇಲ್ಲಿ ಜನಗಳು. ಬೆಳಿಗ್ಗೆ 3 ಗಂಟೆಯಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಾಟೇರಮ್ಮಗೆ ಒಂದು ಸತಿ ಬಂದು ವಿಸಿಟ್ ಮಾಡಿ, ನಿಮ್ಮ ಕಷ್ಟಗಳೆಲ್ಲ ತೀರಿ ಇದಾಗಲಿ. ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ. ನೋಡಿ ಕಾಟೇರಮ್ಮನ ಅದ್ಭುತ. ಎಷ್ಟು ಜನ ಇದೆ ನೋಡಿ. ಈ ಜನದಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಜನ ಇದೆ ಅಂತ. ಬೆಳಿಗ್ಗೆ 3 ಗಂಟೆಯಿಂದಲೇ ಸ್ಟಾರ್ಟು ಇಲ್ಲಿ ಕಾಟೇರಮ್ಮನ ಪವಾಡ. ಈ ಅಮ್ಮನವರ ಪವಾಡ ಅನ್ನು ಅರಿತು ಜನಗಳು, ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಿದ್ದಾರೆ ಇಲ್ಲಿಗೆ. ನೋಡಿ ಏನು ಕಮ್ಮಿ ಆಗ್ತಿದ್ದಾರೆ ಜನಗಳು, ಭಕ್ತಾದಿಗಳು ಏನು ಕಮ್ಮಿ ಆಗ್ತದೆ. ಮತ್ತು ಅನ್ನದಾಸೋಹನೂ ಇದೆ ಸ್ನೇಹಿತರೆ. ಇಲ್ಲಿ ಬಂದವರಿಗೆಲ್ಲ ಅನ್ನದಾನವೂ ಇದೆ ನೋಡಿ. ಇಲ್ಲಿಂದಲೇ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಕೈ ಮುಗಿರಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ. ನಿಮ್ಮ ಕುಟುಂಬದವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಕಾಟೇರಮ್ಮ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾಗಿ ಎಲ್ಲರಿಗೂ ಕೇಳ್ಕೊಳ್ತಾ ಮತ್ತು ಇನ್ನೊಂದು ಸತಿ ನಿಮ್ಮ ಕುಟುಂಬದವರಿಗೂ, ನಿಮ್ಮ ಬಂಧು ಬಳಗ ಮಕ್ಕಳಿಗೆ ಎಲ್ಲರಿಗೂ ಕಾಟೇರಮ್ಮ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ.